ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇಷ್ಟು ದಿನ ನಾನು ಯಾಕೆ ವಿಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ, ಏನಾಗಿತ್ತು ಅಂತ ಹೇಳಿಬಿಟ್ಟು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೀರಾ. ಯಾಕೆ ಹುಷಾರಿಲ್ವಾ, ವಿಡಿಯೋಸ್ ಬರ್ತಾ ಇಲ್ಲ, ಏನಾಯಿತು ಅಂತ ಎಲ್ಲ ಕೇಳಿದ್ದೀರಾ. ಏನೂ ಆಗಿಲ್ಲ, ನಾನು ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಹುಷಾರಾಗಿದ್ದೀನಿ. ಬಟ್ ವಿಡಿಯೋ ಯಾಕೆ ಮಾಡಿಲ್ಲ ಅಂತ ಹೇಳೋದಾದರೆ, ನಾನು ನಿಮ್ಮ ಜೊತೆ ಇವತ್ತು ಒಂದು ಗುಡ್ ನ್ಯೂಸ್ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ, ಐ ಆಮ್ ಪ್ರೆಗ್ನೆಂಟ್. ಹಾಗಾಗಿ ನಾನು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನನ್ನ ಫ್ಯಾಮಿಲಿಲಿ ನಾನು, ವಿನಯ್ ಹಾಗೆ ನಿಧಿ 3 ಜನ ಇದ್ವಿ. ಸೊ ನೋಡಿದ್ದೀರಾ ನೀವು ಯೂಶಲ್ ಆಗಿ ನನ್ನ ವ್ಲಾಗಲ್ಲಿ. ಈಗ 3 ಜನ ಇರೋಂಥ ಫ್ಯಾಮಿಲಿಗೆ ಇನ್ನೊಂದು ಪುಟ್ಟ ಕಂದ ಹಾಡಾಗ್ತಾ ಇದೆ. ಹಾಗಾಗಿ ನಾನು ಇಷ್ಟು ದಿನ ಒಂದು ಬ್ರೇಕ್ ಇರಲಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ವಿಡಿಯೋಸ್ನ ಮಾಡಿರಲಿಲ್ಲ. ಸೊ 5 ಮಂತ್ಸ್ವರೆಗೂ ನಾನೇ ಮನೆಯಲ್ಲಿ ಎಲ್ಲ ನೋಡ್ಕೋಬೇಕಾಗಿತ್ತು. ಸೊ ಅಡುಗೆ ಆಗಿರ್ಬೋದು, ಕೆಲಸ ಆಗಿರ್ಬೋದು. ಹಾಗಾಗಿ ಬೇಡ, ಈ ಟೈಮಲ್ಲಿ ಟೆನ್ಷನ್ ಮಾಡಿಕೊಂಡು ನಾವು ವೀಡಿಯೋಸ್ ಮಾಡೋದು ಬೇಡ, ನನಗೂ ಕೂಡ ರೆಸ್ಟ್ ಇರಲಿ ಅಂತ ಹೇಳಿಬಿಟ್ಟು ಸೊ ನಾನು ಯಾವುದೇ ಒಂದು ವೀಡಿಯೋಸ್ನ ಪೋಸ್ಟ್ ಮಾಡಿರಲಿಲ್ಲ. ಈಗ ಅಮ್ಮ ಕೂಡ ಜೊತೆಗಿರೋದ್ರಿಂದ ಆರಾಮಾಗಿ ವೀಡಿಯೋಸ್ನ ಮಾಡ್ಬೋದು. ಸೊ ನಾನು 8 ಮಂತ್ಸಿಂದ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇಷ್ಟು ದಿನ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದೆ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಟ್ ಎಲ್ಲರೂ ಹೇಳ್ತಾರೆ ಫಸ್ಟ್ ಪ್ರೆಗ್ನೆನ್ಸಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ. ಸೊ ನನ್ನದು ಹೆಂಗಾಯಿತು ನನ್ನ ಲೈಫಲ್ಲಿ ಅಂದರೆ, ಫಸ್ಟ್ ಪ್ರೆಗ್ನೆನ್ಸಿಗಿಂತ 2ನೇ ಪ್ರೆಗ್ನೆನ್ಸಿನೇ ತುಂಬ ಎಂಜಾಯ್ ಮಾಡಿದೆ. ಸೊ ನನಗೆ ನನ್ನ ಮಗಳು ಕಾಟ ಕೊಡೋದಕ್ಕಿಂತ ಜಾಸ್ತಿ ನನ್ನನ್ನು ತುಂಬಾ ಕೇರಲ್ಲಿ ನೋಡಿಕೊಂಡ್ಲು, ತುಂಬಾ ಹೆಲ್ಪ್ ಮಾಡ್ತಾ ಇದ್ಲು. ಸೊ ಅವಳು ಅರ್ಥ ಮಾಡ್ಕೋತಾ ಇದ್ಲು. ಸೊ ಮಮ್ಮಿ ಕೆಲಸ ಮಾಡೋಗಿಲ್ಲ, ನಾನು ಹೆಲ್ಪ್ ಮಾಡಬೇಕು ಅಂತ. ಅಷ್ಟು ಚಿಕ್ಕ ವಯಸ್ಸಿಲ್ಲ ನನಗೆ 5 ಮಂತ್ಸ್ವರೆಗೂ ನನಗೆ ಆ್ಯಕ್ಚುಲಿ ನನ್ನ ಮಗಳೇ ನೋಡ್ಕೊಂಡಿದ್ದು. ಸೊ ಎಷ್ಟೋ ಸರಿ ನನಗೆ ಊಟ ಮಾಡ್ಬೇಕು ಅನ್ನಿಸ್ತಿರ್ಲಿಲ್ಲ. ಆವಾಗ ಅವಳೇ ನನಗೆ ಬಂದು ಊಟ ಮಾಡಿಸ್ತಿದ್ಲು. ಅಥವಾ ಹೊಟ್ಟೆ ಹಸಿವಾದರೆ ಏನಾದರೂ ಫ್ರೂಟ್ಸ್ ತೊಗೊಂಡು ಬಂದು ಕೊಡ್ತಿದ್ಲು. ನಿಧಿ ಈ ಸರಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ್ಲು. ಏನಾಯಿತು ಅಂದರೆ, 5 ಮಂತ್ಸ್ವರೆಗೂ ನಮ್ಮಮ್ಮ ನನ್ನ ಜೊತೆ ಇರಲಿಲ್ಲ. ಯಾಕಂದರೆ ನಮ್ಮಮ್ಮ ಆಸ್ಟ್ರೇಲಿಯಾದಲ್ಲಿದ್ದರು. ಅವರು ಬರೋದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಟೈಮ್ ತೊಗೊಂತು. ಅಲ್ಲಿವರೆಗೂ ನನ್ನ ಮಗಳು ನನ್ನನ್ನು ತುಂಬಾ ಕೇರ್ ಮಾಡಿದ್ಲು. ವಿನಯ್ ಅವ್ರಿಗೆ ಹೇಗಾಗ್ತಿತ್ತು ಅಂದರೆ, ಬೆಳಿಗ್ಗೆ 7:30 ಆಫೀಸ್ಗೆ ಹೋದರೆ ಬರೋದೇ ನೈಟ್ 7:30 ಬರ್ತಿತ್ತು. ಅಲ್ಲಿವರೆಗೂ ನನ್ನ ಮಗಳೇ ನನ್ನ ಜೊತೆ ಇದ್ದು ನೋಡಿಕೊಂಡ್ಲು. ಈ ಸರಿ ಅಂತೂ ಪ್ರೆಗ್ನೆನ್ಸಿಲಿ ತುಂಬಾ ಎಂಜಾಯ್ ಮಾಡಿದ್ದೀನಿ ಅವಳು ನೋಡ್ಕೊಳ್ಳೋದನ್ನ. ನಮ್ಮ ಮಕ್ಕಳು ನಮ್ಮನ್ನು ಅಷ್ಟು ಚೆನ್ನಾಗಿ ಕೇರ್ ಮಾಡಿದಾಗ ಆಗುವಂಥ ಖುಷಿನೇ ಬೇರೆ. ನಿಧಿ ಅಂತೂ ತುಂಬಾ ಖುಷಿಯಾಗಿದ್ಲು. ಯಾಕಂದರೆ ಅವಳ ಜೊತೆಗೆ ಆಟ ಆಡೋದಕ್ಕೆ ಇನ್ನೊಂದು ಮಗು ಬರುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಅವಳು ಖುಷಿಯಾಗಿದ್ಲು. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.